ಏನ್ ಅಂಗ್ಲು ಕೊಡ್ತಯ್ಯ? ನಿನಗೆ ನನಗೆ ಯಾವ ಡಿಫ್ರೆನ್ಸು ಇಲ್ಲ. ಅಲ್ಕ ನನ್ನ ಮಗ ಹೋದ, ಇನ್ನೂ ಬರ್ಲಿಲ್ಲ. ಥೂ, ಏನಪ್ಪ ಹಿಂಗಾಗೋಯ್ತು? ಬರೀ ಕಾಯದೇ ಆಗೋಯ್ತು. ನಮಸ್ಕಾರ ಸರ್. ನಮಸ್ಕಾರ. ಜಾನ್ ಕಳ್ಸಿದ್ದ ನಿಮ್ಮನ್ನ? ಅದು ಯಮ. ಯಮನ? ಯಾರಪ್ಪ ಅವನು? ಯಾರೀ ನೀವು? ಅವತ್ತು ರೇಪ್ ಮಾಡ್ಬೇಕಾದ್ರೆ ಹಿಂದ್ಗಡೆಯಿಂದ ಬಂದು ತಲೆ ಮೇಲೆ ಹೊಡೆದಿಯಲ್ಲ, ಜ್ಞಾಪಕ ಇದೆಯಾ? ಅವತ್ತು ಹಿಂದ್ಗಡೆ ಹೊಡೆದ ನಾನು. ತಗೊಳ್ಳಿ, ಇವತ್ತು ಮುಂದೆ ನೋಡ್ತೀನಿ. ಹೆದರಿ ಓಡದಿರಿ, ನಾನು ನಿಮ್ಮ ಸೇವಕ. ಸೇವಕನ? ನಿಮ್ಮಿಂದ ನಾನು ಮೋಕ್ಷ ಪಡೆದಿದ್ದೇನೆ. ನಿಮ್ಮ ಸೇವೆಗಾಗಿ ನಾನು ಸದಾ ಸಿದ್ಧನಿದ್ದೇನೆ. ಹೇಳಿ, ನನ್ನಿಂದ ನಿಮಗೇನಾಗಬೇಕು? ಯೋ, ಬೆಟ್ಟದ ಭೂತ ತರ ಬೆಳೆದಿದ್ದೀಯಲ್ಲಯ್ಯ. ನೀನ್ ಮಾತಾಡೋದ್ ನೋಡಿದ್ರೆ ಮನುಷ್ಯ ಅನ್ಸುತ್ತೆ. ಸ್ವಲ್ಪ ನನ್ನ ಹತ್ರಕ್ಕೆ ಬಂದು ಮಾತಾಡಯ್ಯ. ಯಾರು ನೀನು? ನಾನು ಮಾಂಡವಿ ಮಹರ್ಷಿಗಳ ಹತ್ತಿರ ವೇದಾಧ್ಯಯನ ಮಾಡುತ್ತಾ, ಪಶುಪಾಲನೆಯನ್ನು ಮಾಡುತ್ತಾ ಶಿಷ್ಯವೃತ್ತಿಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದೆ. ಒಂದು ದಿನ ನಾನು ನನ್ನ ಗುರುಗಳು ಸ್ನಾನಕ್ಕೆಂದು ನದಿಯ ತೀರಕ್ಕೆ ಹೋಗಿ ಸ್ನಾನವನ್ನು ಮುಗಿಸಿ ಬರುವಾಗ ಷಡ್ ಋತುಗಳಲ್ಲೂ ಫಲಪುಷ್ಪ ಭರಿತವಾದ ವನರಾಣಿಯನ್ನು ನೋಡಿ ನಮ್ಮ ಗುರುಗಳು ಧ್ಯಾನಕ್ಕೆ ಇದು ಸೂಕ್ತ ಜಾಗವೆಂದು ನಿರ್ಧರಿಸಿ ಆಶ್ರಮಕ್ಕೆ ಹೋಗಿ ನನಗೆ ಕೃಷ್ಣಾಜೀನವನ್ನು ತರಲು ಹೇಳಿದರು. ನಾನು ಆಶ್ರಮಕ್ಕೆ ಕೃಷ್ಣಾಜೀನವನ್ನು ತರಲು ಹೋದಾಗ ಋಷಿ ಪತ್ನಿ ಕಾಮಾಂಧಳಾಗಿ ನನ್ನನ್ನು ಬಿಗಿದಪ್ಪಿದಳು. ನೀವು ನನಗೆ ತಾಯಿಯ ಸಮಾನ, ಬೇಡ ಎಂದು ಎಷ್ಟು ಬೇಡಿದರೂ ಆಕೆ ಕೇಳಲಿಲ್ಲ. ಕೊನೆಗೆ ನನ್ನ ಸಂಯಮದ ಕಟ್ಟೆ ಒಡೆಯಿತು. ಇತ್ತ ನನ್ನ ಗುರುಗಳು ಕೃಷ್ಣಾಜೀನವನ್ನು ತರಲು ಹೋದ ಆ ನನ್ನ ಶಿಷ್ಯನೇಕಿನ್ನು ಬರಲಿಲ್ಲ ಎಂದು ಆಶ್ರಮಕ್ಕೆ ಹುಡುಕಿಕೊಂಡು ಬಂದು ಆ ಘೋರ ದೃಶ್ಯವನ್ನು ನೋಡಿ ಕುಪಿತರಾಗಿ, ಇನ್ನು ಮುಂದೆ ನೀನು ಭೂತದೇಹಿಯಾಗು ಎಂದು ನನ್ನನ್ನು ಶಪಿಸಿ ನನ್ನನ್ನು ಧೂಮವಾಗಿ ಪರಿವರ್ತಿಸಿ ಒಂದು ಮಣ್ಣಿನ ಜಾಡಿಯಲ್ಲಿ ತುಂಬಿಟ್ಟರು. ನಾನು ನನ್ನ ತಪ್ಪನ್ನು ಮನ್ನಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡ ಮೇಲೆ ಒಬ್ಬ ಮಾನವನಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹರಸಿದರು. ಆ ಭಾಗ್ಯ ಇಂದು ನಿಮ್ಮಿಂದ ನನಗೆ ದೊರಕಿದೆ. ಇಂದಿನಿಂದ ನನಗೆ ನೀವೇ ದೊರೆಗಳು. ನಾನು ನಿಮ್ಮ ಸೇವಕ. ನಿಮ್ಮ ಕಾಯಕ ಮಾಡುವುದೇ ನನ್ನ ಧರ್ಮ. ಈ ಲೋಕದಲ್ಲಿ ನಾನು 30 ದಿನಗಳ ಕಾಲ ಇರುತ್ತೇನೆ. ಅಲ್ಲಿಯವರೆಗೂ ನೀವು ನನ್ನಿಂದ ಸೇವೆಯನ್ನು ಪಡೆಯಬಹುದು. ಸರಿ, ಆಗಲ್ಲ. ನಾನು ನಿನಗೊಂದು ಪರೀಕ್ಷೆ ಮಾಡ್ತೀನಿ. ಹಾಗೆಯೇ ಆಗಲಿ.
ಆದ್ರೆ ಒಂದ್ ಷರತ್ತು, ನನ್ನ ಗೆಳೆಯ ಜಾನ್ನ ನೀನ್ ಇಲ್ಲಿ ಕರೆಸ್ಬೇಕು, ಅವಾಗ ನಾನು ನಿನ್ನೆ ನಂಬ್ತೀನಿ. ಜೀ ಬೂಮ್ ಭಾ. ಸತ್ಯ, ನೀನ್ ಯಾಕೆ ಇಲ್ಲಿದ್ಯಾ? ಆ ನನ್ ಮಗ ಬೇರೆ ಸಿಗ್ಲಿಲ್ಲ. ಸರಿ, ನಾನ್ ಯಾಕೆ ಇಲ್ಲಿ, ನೀನ್ ಹೆಂಗ ಇಲ್ಲಿ ಬಂದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈಗ ನಾನು ಬದುಕಿರೋದಕ್ಕೆ ಕಾರಣನೇ ಈ ಜೀಬುಂಬ. ಜೀಬುಂಬಾನ? ಏನಿದೆ ಅಲ್ಲಿ? ಏನು ಕಾಣ್ತಲ್ವಲ್ಲ? ಎಲ್ಲ 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 ಐ ಐ ಐ ಎಲ್ಲಿ? ನೀನ್ ಯಾಕೆ ಹಿಂಗ್ ಸುತ್ತಾ ಇದ್ಯಾ? ತಲೆಗಿಲಿ ಕೆಟ್ಟಿದ್ಯಾನ ನಿನ್ಗೆ? ಜೀಬುಂಬ, ಇವನ್ ಕಣ್ಣಿಗೆ ನೀನ್ ಕಾಣಿಸ್ತಾ ಇಲ್ವಾ? ಮೆಂಟ್ಲಾಗ್ಬಿಟ್ನಾ? ಜೀಬುಂಬ, ನಮ್ಮಿಬ್ರು ದೇಹ ಬೇರೆ, ಆದ್ರೆ ಪ್ರಾಣ ಒಂದೇ. ನನ್ನ ಕಣ್ಣಿಗೆ ಕಾಣಿಸಿದ್ಮೇಲೆ ಅವನಿಗೂ ನೀನ್ ಕಾಣಿಸ್ಲೇಬೇಕು. ನಿಮ್ಮಿಬ್ಬರ ವಿನಃ ಮತ್ತಾರ ಕಣ್ಣಿಗೂ ನಾನು ಕಾಣಿಸುವುದಿಲ್ಲ. ಜೀ ಬೂಮ್ ಭಾ. ಆ ಜೀಬುಂಬ ನಮ್ಗೆ ಹೆಲ್ಪ್ ಮಾಡಕ ಬಂದಿರೋದು. ನೀನ್ ಏನ್ ಕೇಳಿದ್ರು ಕೊಡ್ತಾನ ಜೀಬುಂಬ. ಜೀಬುಂಬನ ಅಯ್ಯ ಪ್ರಗಡೇಶ್ವರ, ಏನಾದ್ರು ಕೇಳು ಅಂದ್ರೆ ಬಾಯಿ ಒಳಗ್ ಬೆಟ್ಟ ಇಕ್ಕೋದು. ಹೌದಾ? ಏನ್ ಬೇಕು ಕೇಳು. ಐ ಕಾಲಿದೆ ನಿಜಾನೇ. ನಮಸ್ಕಾರ ಸರ್. ಜೀಬುಂಬನ? ಹಂಗಾದ್ರೆ ಒಂದ್ ಕೆಲಸ ಮಾಡಪ್ಪ, ನನ್ನ ಜೀವನದಲ್ಲಿ ಒಂದ್ ದೊಡ್ಡ ಆಸೆ ಇದೆ. ನಾನು ಒಂದು ಸುಂದರವಾಗಿರೋ ಹುಡುಗಿ ಆಗ್ಬೇಕು ಅಂತ ಆಸೆ. ನಿನ್ ಕೈಲಾಗತ್ತೇನಪ್ಪ? ಓ ಹುಲು ಮಾನವ, ಹೆಣ್ಣಾಗುವ ಆ ಕರ್ಮ ನಿನಗೆ ಬೇಡ. ತಿಳ್ಕೊ. ನೀನು ಗಂಡಾಗಿಯೇ ಇರು. ಏನೋ ಓಡ್ಬಿಡ್ತಾವ, ನಡಿಯಪ್ಪ ನೀನು ಹೋಗೋಣ. ಅಯ್ಯ ಇರೋ ಜೀಬುಂಬ, ಅವನೇನ್ ಕೇಳ್ತಾನ ಅದನ್ನ ಮಾಡ್ಬಿಡು. ಒಮ್ಮೆ ನೀನು ಹೆಣ್ಣಾಗಿ ಪರಿವರ್ತನೆಗೊಂಡ ಮೇಲೆ 24 ಗಂಟೆಗಳಾಗುವವರೆಗೂ ಅದನ್ನು ಬದಲಾಯಿಸಲು ನನ್ನಿಂದಲೂ ಸಾಧ್ಯವಿಲ್ಲ. ನಿನಗೆ ಒಪ್ಪಿಗೆಯೇ? ನಿನ್ ಕೈಲಿ ಆಗತ್ತಾ? ಎಲ್ಲ ಸುಮ್ನೆ ಹೇಳಪ್ಪ. ಅಯ್ಯೋ, 24 ಗಂಟೆ ಅರ್ಥ ಆಯ್ತಾ? ಬೂಮ್ ಭಾ. ಹೌದು, ನಾನ್ ಯಾವಾಗ ಕರೆದ್ರು ತಕ್ಷಣ ಬಂದ್ಬಿಡ್ತೀಯಾ? ಆ ಹೆಂಗೆ? ಜೀ ಬೂಮ್ ಭಾ, ಜೀ ಬೂಮ್ ಭಾ. ಈ ಉಂಗುರವನ್ನು ಹಿಡಿದು ಜೀಬುಂಬ ಎಂದು ಕರೆದರೆ ಸಾಕು, ತಕ್ಷಣವೇ ಪ್ರತ್ಯಕ್ಷವಾಗುತ್ತೇನೆ. ಇವಾಗ ಹೆಂಗ್ ಮದ್ವೆ ಆಗೋಣ? ಛತ್ರದಲ್ಲ, ದೇವಸ್ಥಾನದಲ್ಲ, ಅಥವಾ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಡೋಣ? ನನ್ನ ಮದ್ವೆ ಆಗೋದು ಅಂದ್ರೆ ಅಷ್ಟೊಂದು ಈಸಿ ಅನ್ಕೊಂಡಿದ್ಯಾ? ಯಾಕೆ, ನೀನೇನ್ ಕ್ವೀನ್ ಎಲಿಜಬೆತ್ತಾ ಅಥವಾ ಡಯಾನಾನ? ನಿನ್ಗೆ ಯಾವಾಗ್ಲೂ ಹುಡುಗಾಟನೇ. ಸರಿ, ಅಪ್ಪ ಅಮ್ಮನ ಆಟ ಆಡೋಣ? ನೀನ್ ನನ್ ಮಾತ್ ಕೇಳ್ತೀಯಲ್ವೋ? ಸರಿ ಅಮ್ಮ, ಹೇಳು. ನೋಡು, ನನ್ನ ಮದ್ವೆ ಆಗ್ಬೇಕು ಅಂದ್ರೆ ನೀನು ದೊಡ್ಡ ಶ್ರೀಮಂತನಾಗಿರ್ಬೇಕು. ನಿನ್ನಣೆಗೋ ನನ್ ಜೋಬಲ್ ₹1 ಇಲ್ಲ. ಸ್ವಲ್ಪ ಹೇಳದನ್ ಕೇಳ್ತೀಯಾ? ನಮ್ಮ ಅಮ್ಮಂಗೆ ಗಂಡಸ್ರು ಅಂದ್ರೆ ಆಗಲ್ಲ. ಆದ್ರೂ ನಮ್ಮ ಮನೇಲಿರೋ ಕೆಲ್ಸದವ್ರೆಲ್ಲ ಗಂಡಸ್ರೆ. ಆಹಾ, ಒಳ್ಳೆ ತತ್ವ. ಹಂಗಾದ್ರೆ ನಾನು ನಿಮ್ ಮನೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ಲಾ? ಅದನ್ನ ಹೇಳೋಕೆ ನಾನ್ ಬಂದಿರೋದು. ನೋಡು, ನಾಳೆ ನಮ್ಮಮ್ಮ ಡ್ರೈವರ್ ಪೋಸ್ಟ್ ಇಂಟರ್ವ್ಯೂ ಕರೆದಿದ್ದಾಳೆ. ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾಳೆ ನಾನು ನಿಮ್ ಮನೆಗೆ ಡ್ರೈವರ್ ಕೆಲ್ಸಕ್ಕೆ ಸೇರಿದ್ಮೇಲೆ ಯಾವ್ಯಾವ ಲೊಕೇಶನ್ ಅಲ್ಲೆಲ್ಲ ಲವ್ ಮಾಡ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಮೊದ್ಲು ನಮ್ಮ ಅಮ್ಮನ ಇಂಟರ್ವ್ಯೂ ಪಾಸ್ ಆಗು, ಆಮೇಲೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಹೇಗ್ ಲವ್ ಮಾಡೋದು ಅಂತ ನಾನ್ ಹೇಳ್ಕೊಡ್ತೀನಿ. ಆಹಾ, ಉಡ್ಬಿ ಹೆಂಡ್ತಿ ಅಂದ್ರೆ ಹಿಂಗಿರ್ಬೇಕು. ಇವಾಗೇನ್ ನಿನಗೆ ನಿಮ್ಮಮ್ಮನ್ ಸೆಟ್ ಮಾಡ್ಕೊಬೇಕು ಅಷ್ಟೇ ತಾನೆ? ಅಯ್ಯೋ, ನಿಮ್ಮಮ್ಮನ್ ಅತ್ತೆ ಮಾಡ್ಕೊಬೇಕು, ನಿನ್ನ ಎಂಟ್ರಿ ಮಾಡ್ಕೊಬೇಕು ಅಷ್ಟೇ ತಾನೆ ಡಿಫ್ರೆನ್ಸ್? ನೋಡ್ತಾರು ನಾಳೆ ಇಂಟರ್ವ್ಯೂನಲ್ಲಿ ಹೆಂಗಿರುತ್ತೆ ಅಂತ. ಇಲ್ಲ ಮೇಡಮ್, ಗಂಡಸ್ರಿಗಿನ ಹೆಂಗಸ್ರೆ ಎಲ್ಲಾ ವಿಷಯದಲ್ಲೂ ಮೇಲು. ಈ ಜಗತ್ ಉದ್ಧಾರ ಆಗಕ್ ಕಾರಣನೇ ಹೆಂಗಸ್ರು ಮೇಡಮ್. ಹೆಂಗಸ್ರು ಗಂಡಸ್ರು ಯಾವ್ದಕ್ಕೂ ಲಾಯಕ್ಕಿಲ್ಲ ಮೇಡಮ್, ಯಾವ್ದಕ್ಕೂ ಲಾಯಕ್ಕಿಲ್ಲ. ಯಾಕೆ ಹೀಗ್ ಮಾತಾಡ್ತಿದೀಯಾ? ನೀನು ಗಂಡ್ಸಲ್ವಾ? ಗಂಡ್ಸೆ, ಆದ್ರೆ ಈ ಜನ್ಮದಲ್ಲಿ ಯಾಕಾದ್ರೂ ಗಂಡ್ಸಾಗುಟ್ಟನು ಅಂತ ಜಿಗುಪ್ಸೆ ಆಗ್ತದೆ ಮೇಡಮ್. ಯಾಕೆ 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 ಅಂತ ಕೇಳ್ತಾ ಇದ್ದೀರಲ್ಲ. ನೀವು ಒಂದ್ ಹೆಣ್ಣಾಗಿ ಈ ಪ್ರಶ್ನೆ ಕೇಳ್ತಿರಲ್ಲ, ನೀವು ಒಂದ್ ಹೆಣ್ಣೆನಾ? ರಾಕ್ಷಸಿ ನೀವು ಅಂತ ಕೇಳಿದ್ರೆ ಕೋಪ ಬರಲ್ವಾ ಮೇಡಮ್ ನಿಮ್ಗೆ? ಗಂಡಸರ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಕೇರ್ಲೆಸ್ಸು? ಯಾಕೆ ಕೇರ್ಲೆಸ್ಸು ಅಂತ ಕೇಳ್ತೀರಾ? ಪುರಾಣ ಇತಿಹಾಸ ಎಲ್ಲ ಒಂದೇ ಒಂದ್ಸರಿ ನೆನ್ಸ್ಕೊಂಡು ನೋಡಿ. ಗಂಡಿಂದ ಹೆಣ್ಣಿಗೆ ಅವತ್ತಿಂದನು ಶೋಷಣೆ ದೌರ್ಜನ್ಯ ನಡೀತಾನೆ ಇದೆ. ಫಾರ್ ಎಕ್ಸಾಂಪಲ್, ರಾಮಾಯಣದಲ್ಲಿ ಯಾವನೋ ಒಬ್ಬನ ಮಾತು ಕೇಳ್ಕೊಂಡು ಸೀತಾದೇವಿನ ಕಾಡು ಕಳಿಸ್ಲಿಲ್ಲ. ಅದೇ ಮಹಾಭಾರತದಲ್ಲಿ ತುಂಬಿದ ಸಭೆನಲ್ಲಿ ಇವ್ರು ಚಟಕ್ಕೋಸ್ಕರ ಪಗಡೆ ಆಡಿ ದ್ರೌಪದಿ ವಸ್ತ್ರಾಭರಣ ಮಾಡಿ ಅವಮಾನ ಮಾಡ್ಲಿಲ್ಲ. ಈ ತರ ಒಂದ ಎರಡ ಬೇಕಾದಷ್ಟಿದೆ. ಶತಶತಮಾನಗಳಿಂದ ಹೆಣ್ಣಿನ ಮೇಲೆ ಶೋಷಣೆ ದೌರ್ಜನ್ಯ ನಡೀತಾನೆ ಇದೆ ಮೇಡಮ್, ನಡೀತಾನೆ ಇದೆ. ಇದೆಲ್ಲ ನೆನ್ಸ್ಕೊಂಡು ದುಃಖ ಆಗುತ್ತೆ ಮೇಡಮ್, ಹೊಟ್ಟೆ ಉರಿಯುತ್ತೆ. ಹೆಣ್ಣಿನ ಏನ್ ಅನ್ಕೊಂಡಿರ ಮೇಡಮ್?
ಏನ್ ಅನ್ಕೊಂಡಿರ ಗಂಡಸರು? ಮಕ್ಕಳರ ಯಂತ್ರ ಅನ್ಕೊಂಡ್ಬಿಟ್ಯಾರ? ಇಲ್ಲ ಭೋಗದ ವಸ್ತು ಅನ್ಕೊಂಡ್ಬಿಟ್ಯಾರ? ನಾನ್ಸೆನ್ಸ್, ನಾನ್ಸೆನ್ಸ್. ಹೆಂಗಸರು ಗಂಡಸರಿಗಿನ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಹೆಂಗಸರು ಗಂಡಸರಿಗಿನ ಬಹಳ ಪವರ್ಫುಲ್ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಹೆಂಗಸರು ಎಷ್ಟು ಸಾಧನೆ ಮಾಡ್ಯಾರ ಮೇಡಮ್? ಅದೇ ಗಂಡಸರು ಏನ್ ಮಾಡ್ಯಾರ? ಏನ್ ಮಹಾ ಮಾಡ್ಯಾರ? ಸಮಾಜ ಸೇವೆಯಲ್ಲಿ ಮದರ್ ತೆರೇಸಾ, ಸ್ಪೋರ್ಟ್ಸ್ ಅಲ್ಲಿ PT ಉಷಾ, ಅದೇ ಪಾಲಿಟಿಕ್ಸ್ ಅಲ್ಲಿ ಇಂದಿರಾ ಗಾಂಧಿ. ಅಷ್ಟೆಲ್ಲ ಯಾಕೆ ಮೇಡಮ್? ಈ ನಿಮ್ ಫೇಸ್ ಅಲ್ಲಿ ಇಡೀ ದೇಶಕ್ಕೆ ರಾಣಿಯಾಗಿ ಮೆರೆಯೋ ಗತ್ತಿದೆ, ಆ ಕಳೆ ಇದೆ. ವೆರಿ ಗುಡ್, ವೆರಿ ಗುಡ್. ತುಂಬಾ ವಿಷಯ ತಿಳ್ಕೊಂಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ವಲ್ಪ ನಿಮ್ ರೈಟ್ ಟರ್ನ್ ಆಗಿ. ಯಾಕೆ? ತಿರುಗಿ ಮೇಡಮ್. ಈ ಆಂಗಲ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಕಾಣಿಸ್ತಾರೆ. ಸ್ವಲ್ಪ ನಿಮ್ ಲೆಫ್ಟ್ ಟರ್ನ್ ಆಗಿ. ಅಬ್ಬಾ, ಕಿತ್ತೂರು ರಾಣಿ ಚೆನ್ನಮ್ಮ ತರ ಕಾಣಿಸ್ತಾ ಇದೆ. ನಮ್ಮ ಮಗನ್ ಬುಡಕ್ಕೆ ಕೈ ಹಾಕ್ತಾನಲ್ಲಪ್ಪ. ಅಯ್ಯೋ, ಸ್ಟ್ರೈಟ್ ಆಗಿ ನೋಡ್ತಾ ಇದ್ರೆ ವೀರ ವನಕ್ಕೆ ಓಬವ್ವ ಅವಳ ಅಕ್ಕನ್ ತರ ಕಾಣಿಸ್ತಾ ಇದೀರಾ ಮೇಡಮ್. ಮಾತಾಡೋದ್ ನೋಡಿದ್ರೆ ನಮ್ಮ ಮಮ್ಮಿಗೆ ಡವ್ ಹಾಕಂಗಿದಾನೆ. ಹಲೋ, ನೀವ್ ಅನ್ಕೊಂಡಿರೋ ತಪ್ಪು. ಏನ್ ಅನ್ಕೊಂಡ್ಲು? ಏನಿಲ್ಲ ಮೇಡಮ್, ಅವ್ರ ಮನ್ಸಲ್ಲಿ ಏನೋ ಅನ್ಕೊಂಡ್ರು, ಅದ್ ನನಗೆ ಗೊತ್ತಾಯ್ತು ಮೇಡಮ್. ನಿಂಗೆ ಹೇಗಪ್ಪ ಗೊತ್ತಾಯ್ತು? ಮೇಡಮ್, ನನ್ ದೇಹ ಮಾತ್ರ ಗಂಡಿಂದು, ಆದ್ರೆ ಮನ್ಸು ಹೆಣ್ಣಿನ ತರ ಮೇಡಮ್, ಬಹಳ ಮೃದು. ಅಳಿನೇ ಇಲ್ದೆ ರೈಲ್ ಬಿಡ್ತಾವನಲ್ಲಪ್ಪ. ಯಾವುದೇ ಹೆಣ್ಮಕ್ಳು ಏನೇ ಅನ್ಕೊಂಡ್ರು ಇಮಿಡಿಯೇಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಮೇಡಮ್, ನನಗೆ ಗೊತ್ತಾಗ್ಬಿಡುತ್ತೆ. ಏನ್ ಮೇಡಮ್ ಇದು? ಮನೇಲೆಲ್ಲ ಬರೀ ಗಂಡಸರೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಇವತ್ತಿನ ದಿನ ಮಹಿಳೆಯರಿಗೆ ಕೆಲಸ ಕೊಟ್ಟು ಉದ್ಧಾರ ಮಾಡ್ಬೇಕು. ನೀವು ಒಂದ್ ಹೆಣ್ಣಾಗಿ ಮಹಿಳೆಯರಿಗೆ ಕೆಲಸ ಕೊಟ್ಟು ಪ್ರೋತ್ಸಾಹ ಮಾಡ್ಲಿಲ್ಲ ಅಂದ್ರೆ ಹೇಗೆ ಮೇಡಮ್? ಇಲ್ಲಿ ಬರೀ ಗಂಡಸರಿಗೆ ಬೆಲೆ ಇರೋ ಕಡೆ ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಒಂದು ಕ್ಷಣನೂ ನಾನು ಇಲ್ಲಿ ಇರಲ್ಲ. ಸ್ವಲ್ಪ ನಿಂತ್ಕೊಪ್ಪ. ಒಂದು ಸಾರಿ ಇವ್ರ ಮುಖ ನೋಡು. ಮೀಸೆ ಎಲ್ಲ ತೆಗ್ಸಿದೀನಿ, ಇದಕ್ಕಿಂತ ಬೇಕಾ? ವೆರಿ ಗುಡ್ ಮೇಡಮ್, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಮತ್ತೆ ನನ್ ಕೆಲಸ ಮೇಡಮ್? ಯು ಆರ್ ಅಪಾಯಿಂಟೆಡ್. ಮೇಡಮ್, ನಿಮ್ ಸೊ ನಾಳೆಯಿಂದ ಎಲ್ಲಾ ಕೆಲಸ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಅಷ್ಟು ಪರ್ಮಿಷನ್ ಕೊಟ್ಟು ನೋಡಿ ಮೇಡಮ್. ಮುಂದಕ್ಕೆ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಮೇಡಮ್. ಮೇಡಮ್, ನಿಮ್ ನೋಡ್ತಾ ಇದ್ರೆ ನಮ್ ತಾಯಿ ಚಿಕ್ಕಮ್ಮನ ಮಗಳ ಗಂಡನ ಹೆಂಡತಿ ತಂಗಿಯ ತಮ್ಮನ ಸೊಸೆ ನೆನಪು ಬರ್ತಾ ಇದೆ ಮೇಡಮ್. ಅಂದ್ರೆ ಅದೆಲ್ಲ ನಿಮಗ್ ಗೊತ್ತಾಗಲ್ಲ ಬಿಡಿ, ಹಳ್ಳಿ ಕಡೆ ಸಂಬಂಧ. ಅದಿರ್ಲಿ, ಹಾಗಾದ್ರೆ ನಾನು ಮೀಸೆ ಬೋಳಿಸ್ಕೊಂಡು ಡ್ಯೂಟಿಗೆ ಜಾಯ್ನ್ ಆಗ್ಬಿಡ್ತೀನಿ ಮೇಡಮ್. ನೋ 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 ನೋ. ಅವ್ರಿಗೆ ಹೆಣ್ಣನ ಉದ್ಧಾರ ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಅದಕ್ಕೆ ಮೀಸೆ ಇಲ್ಲ. ನಿನಗೆ ಆಸೆ ಇದೆ, ಮೀಸೆ ಇರ್ಲಿ. ಸರಿ ಮೇಡಮ್. ಅಮ್ಮ ಅವ್ರೆ, ಅಮ್ಮ ಅವ್ರೆ, ಯಾಕಪ್ಪ ಕಾಲಿಗೆ ಬೀಳ್ತಾ ಇದೀಯಾ? ನೀವು ನನ್ನ ತಾಯಿ ಸಮಾನ ಅಮ್ಮ ಅವ್ರೆ. ಆ ಸ್ಥಾನದಲ್ಲಿ ನಿಂತು ನನಗೆ ಕೆಲ್ಸನೂ ಕೊಟ್ಟು ಊಟನೂ ಆಗ್ತಾರೋ ದೇವತೆ ಅಮ್ಮ ಅವ್ರೆ. ಆಹಾ, ಎಷ್ಟು ವಿನಯ, ಎಷ್ಟು ವಿಧೇಯತೆ. ಈ ಕಾಲದಲ್ಲಿ ನಿನ್ನಂತ ಹುಡುಗರು ಸಿಗೋದು ತುಂಬಾ ಅಪರೂಪ. ಅಮ್ಮ ಅವ್ರೆ, ನಾನ್ ನಾಳೆ ಕೆಲ್ಸಕ್ಕೆ ಬರಲ್ಲ. ಯಾಕಪ್ಪ? ನನಗೆ ಹೊಗಳೋದಂದ್ರೆ ಆಗಲ್ಲ ಅಮ್ಮ ಅವ್ರೆ. ಅದ್ರಲ್ಲೂ ಈ ಗಂಡಸ್ರನ್ನ ಹೊಗಳಿದ್ರೆ ನನ್ನ ಮೈಯೆಲ್ಲ ಉರಿದೋಗುತ್ತೆ. ಅವ್ರೆ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಮಾತು. ಏನ್ ಹೇಳಪ್ಪ? ಹೆಣ್ಣು ಅಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ನೀರಾಕಿ ರಂಗೋಲೆ ಇಟ್ಟು ತುಳಸಿ ಪೂಜೆ ಮಾಡಿದ್ರೆ ಬಹಳ ಒಳ್ಳೇದು ಅಂತಾರೆ. ಹೆಣ್ಣು ಬಾಳಿನ ಕಣ್ಣು ಮಾರು, ಒಲಿದರೆ ನಾರಿ ಮುನಿದರೆ ಮಾರಿ ಅಂತಾರೆ. ನಿಮ್ಮನ್ನ ನಾರಿಯಾಗಿ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ ಅವ್ರೆ. ಎಂಥ ಜ್ಞಾನ ಸಂಪಾದನೆ ಮಾಡಿದ್ಯಪ್ಪ. ನಿನ್ನಿಂದ ನಾನು ಕಲಿಬೇಕಾದ್ದು ತುಂಬಾ ಇದೆ. ಹಾ ಸತ್ಯ, ಇದೇ ಬುದ್ಧಿನ ನನ್ನ ಮಗಳಿಗೂ ಸ್ವಲ್ಪ ಹೇಳ್ಕೊಟ್ಟು ಇಂಪ್ರೂವ್ ಮಾಡು. ಅಮ್ಮವ್ರೆ, ಬೇಡ ಅಮ್ಮವ್ರೆ, ನಾನು ನಿಮ್ ಮಗಳು ರೂಮ್ಗೋಗಿ ಅದು. ಸತ್ಯ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ಹೋಗಪ್ಪ. ಸರಿ ಅಮ್ಮವ್ರೆ.
ನೀವ್ ಇಷ್ಟ ಹೇಳಿದ್ಮೇಲೆ ನೋಡ್ತಾರೆ ನಿಮ್ಮ ಮಗಳನ್ನ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ತೀನಿ ಅಂತ. This is too much. Keep distance. ನಿನ್ನ ಹತ್ರ ಅದು ನೋ ಚಾನ್ಸು. ಇದು ತುಂಬಾ ಅತಿ ಆಯ್ತು. ನನ್ನ ಫಿಗರ್ಗೆ ನೀನು ಫಿಟ್ಟಿಂಗ್. ನಿನ್ನ ಮೇಲೆ ನನಗೆ ಮೊದ್ಲಿಂದಾನು ಅನುಮಾನ ಇತ್ತು. ಈಗ ನಾನು ನಿನಗೆ ಫಿನಿಶಿಂಗ್ ಫಿಟ್ಟಿಂಗ್ ಇರ್ಲಿಲ್ಲ ಅಂದ್ರೆ ಅಯ್ಯೋ ಅವನೆಲ್ಲ ನೋಡ್ಬಿಟ್ಟ. What a sexy ಅಯ್ಯೋ eyes. ಈಗ ಏನ್ ಮಾಡೋದು? Sweet lips. ಅವ್ನ್ ಮಮ್ಮಿಗೆ ಹೇಳ್ಬಿಟ್ರೆ? ಅದನ್ನ ನಾನ್ ನೋಡ್ಕೊಂತೀನಿ. ಜೀಬುಂಬಾ ಹೆದರಬೇಡಿ, ನಾನಿದ್ದೇನೆ. ಜೀಬೂಂಬಾ. ಅಕ್ಕ ಬಾ ಬಾರಕ ನೋಡಕ ನೋಡು. ಏಯ್ ಸರಿಯಾಗಿ ಕಣ್ಬಿಟ್ ನೋಡು. ಅಕ್ಕ ಒಳಗಡೆನೆ ಇದ್ದ. ಮುಚ್ಚ ಬಾಯ್ ರಾಸ್ಕಲ್. ಅಯ್ಯೋ ಅಕ್ಕ ಅಕ್ಕ ನನ್ ಮಾತ್ ಕೇಳು. ಇದೇನಮ್ಮ ನೀವ್ ಇನ್ನೂ ಸ್ನಾನ ಮಾಡಿಲ್ವಾ? ಏಯ್ ನೀನ್ ಆಗ್ಲೇ ಒಳಗಡೆ ಇದ್ದೆ, ಈಗ ಈ ವೇಷದಲ್ಲಿ ನಾಟಕ ಆಡ್ತಾ ಇದ್ಯಾ? ನಾಟಕನ? ಅಮ್ಮವ್ರ ಯಾವ ನಾಟಕ? ಚಿಕ್ಕ ಯಜಮಾನ್ರು ಏನ್ ಹೇಳ್ತಾ ಇದಾರೆ? ಇವನಿಗೆ ಹುಚ್ಚಿಡ್ರಿ. ಅಲ್ಲಕ್ಕ ಹುಚ್ಚ. ಈ ಹುಚ್ಚು ಜಾಸ್ತಿ ಆಗಕ್ ಮುಂಚೆ ಹಾಸ್ಪಿಟ್ಲಿಗೆ ಸೇರಿಸ್ಬಿಡೋದ್ ಬೆಟ್ರು. ಏಯ್ ಮುಚ್ಚ ಬಾಯಿ ಸಾಕು. ಇದೆಲ್ಲ ಸುಳ್ಳಕ್ಕ ಸುಳ್ಳು. ಸುಳ್ಳಲ್ಲ ಯಜಮಾನ್ರೆ, ದೇವ್ರಿರೋದು ಸತ್ಯ, ನನ್ನ ಹೆಸರು ಸತ್ಯ, ನಿಮಗ್ ಹುಚ್ಚಿಡ್ದಿರೋದು ಸತ್ಯ ಯಜಮಾನ್ರೆ. ಅಲ್ಲಲ್ಲಲ್ಲಲ್ಲ ಅಲ್ಲಾಗೆ ಹಾಗೆಲ್ಲ ಅನ್ಬಾರ್ದು ಯಜಮಾನ್ರೆ. ಯೋ ನಾನ್ ಹೇಳ್ತಾ ಇರೋದು ಆ ಅಲ್ಲ ಅಲ್ಲ ಅದಲ್ಲಕ್ಕ. ಆ ಅಲ್ಲ ಈ ಅಲ್ಲ, ಎಲ್ಲ ಅಲ್ಲನು ಒಂದೇ ಯಜಮಾನ್ರೆ. ಈಶ್ವರ ಅಲ್ಲ ಬೇರೆ ನಾವು, ಸಬ್ಕೋ ಸನ್ಮತಿ ಹೇ ಭಗವಾನ್. ಅಕ್ಕ ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಬಾಯ್ ಮುಚ್ಕೊಂಡಿರೋ. ಇವ್ನು ಹೇಳ್ತಾ ಇರೋದು ನಿನಗ ಅರ್ಥವಾಗ್ತಾ ಇಲ್ಲ. ಹುಚ್ಚು ಸತ್ಯ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ ಅವ್ರೆ. ಹೆಂಗಿತ್ತು ಮಂಗಳಾರತಿ? ಇವತ್ತು ನೀನ್ ನನ್ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಇನ್ನೊಂದು ಸಾರಿ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದೇ ಹಿಡಿತೀನಿ. ಸದ್ಯಕ್ಕೆ ಈ ರೆಡ್ ನಾಮನ್ ಹಾಕೋ, ರೆಡ್ ಹ್ಯಾಂಡ್ ಆಗಿ ಆಮೇಲೆ ಹಿಡಿಯುವಂತೆ. ಇನ್ನೆರಡು ಬಿಳಿ ನಾಮನ್ ಹಾಕಿ ಪಂಗನಾಮದ ಪ್ರೋಗ್ರಾಮ್ಗೆ ಫಿನಿಶಿಂಗ್ ಕೊಡ್ತೀನಿ. ಏಯ್ ನಿನ್ನೊಂದ್ ಕೈ ನೋಡ್ಕೋತೀನಿ. ಯಾಕೆ ಇನ್ನೊಂದು ಕೈ ಬ್ಯಾಡವಾ? ಹೌದು, ನಾನ್ ಚಿಲ್ಕ ಹಾಕೊಂಡ್ ಹೋಗಿದ್ನಲ್ಲ, ನೀನ್ ಹೆಂಗು ಹೊರಗಡೆ ಬಂದೆ? ಅದೆಲ್ಲ ಇವ್ರ ಮಹಿಮೆ. ಯಾರು ನಮ್ಮ ಅಕ್ಕನ? ಅಲ್ಲ ನೋಡಿಲ್ಲ ನನ್ ಪಕ್ಕ. ಅಕ್ಕಪಕ್ಕ ಯಾರು ಇಲ್ವಲ್ಲ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ? ಅಯ್ಯೋ ಮಾಮೂಲಿ ಬೇರೆ. ಇದೇನು ಅಕ್ಕ ಅಂತಾನೆ ಪಕ್ಕ ಅಂತಾನೆ, ಅಕ್ಕ ಅಕ್ಕ ಪಕ್ಕ ಕೋಳಿ ಪಕ್ಕ. ಅಯ್ಯೋ ಇದೇನು ಅರ್ಥ ಆಗ್ತಾ ಇಲ್ವಲ್ಲ. ಯೋ ಏನಯ್ಯ ಇದು? ಹಪ್ಳ ಮಾಡ್ತಿದ್ದೋನು ಬಟ್ಟೆ ವ್ಯಾಪಾರ ಮಾಡ್ತಿದ್ಯಾ? ನನ್ಗೊಬ್ಬ ಜ್ಯೋತಿಷದವನ್ ಹೇಳ್ದ, ನೀನ್ ಬಟ್ಟೆ ವ್ಯಾಪಾರ ಮಾಡಿ ಬಿಸ್ನೆಸ್ ನೋಡು, ನೀನು ರೈಮೆಂಡ್ಸ್ ಲೆವೆಲ್ಗೆ ಹೋಗ್ತೀಯ ಅಂತಂದ ಸರ್. ಅದಕ್ಕೇನೆ ಪೆಟ್ಟಿಕೋಟು, ಲಂಗ, ಜಾಕೆಟು, ಬ್ರಾ, ಮಿಡ್ಡಿಗಳನ್ನೆಲ್ಲ ಮಾಡ್ತಾ ಇದೀನಿ ಸರ್. ಸರ್ ತಗೊಳ್ಳಿ ಸರ್, ಸರ್ ತಗೊಳ್ಳಿ ಸರ್, ತಗೊಳ್ಳಿ. ಅಯ್ಯೋ ನಿನ್ನ, ಇದನ್ನೆಲ್ಲ ನಾನ ಹಾಕೋತೀನಿ. ಒಳಗೆ ಅಮ್ಮವ್ರಿದಾರ ನೋಡು, ಕೇಳು. ಹೌದಾ ಸರ್? ಅಮ್ಮ ಅಮ್ಮ ಲಂಗ ಬ್ರಾ. ಸರ್ ಏನಯ್ಯ? ನೀವು ಅಮ್ಮ ಅವ್ರಿಗೆ ಬಟ್ಟೆ ತೋರ್ಸು ಅಂತ ಹೇಳಿದ್ರ, ನಾನು ಹಂಗೆ ಒಳಗಡೆ ಹೋಗಿ ಬಾಗಿಲು ತೆಗದ್ನ. ಅಮ್ಮವ್ರು ಸ್ನಾನ ಮಾಡ್ತಾ ಇದ್ರು, ನಾನು ನೋಡ್ಬಿಟ್ಟೆ ಸರ್. ಏನಂದ್ರೆ ನೋಡ್ಬಿಟ್ಯಾ? ನಿಜವಾಗ್ಲೂ ನೋಡ್ಬಿಟ್ಟೆ. ಇಲ್ಲ, ನೀನೇನು ನೋಡಿಲ್ಲ. ಸತ್ಯವಾಗ್ಲೂ ನೋಡ್ಬಿಟ್ಟೆ. ನೀನೇನು ನೋಡಿಲ್ಲ, ಆದ್ರೂ ಸುಳ್ಳು ಹೇಳ್ತಿದ್ಯಾ? ಅಯ್ಯಲ್ಲ, ದೇವರಾಣಿಗೂ ನಾನು ಸುಳ್ಳು ಹೇಳಂಗಿಲ್ಲ ಸರ್. ಯಾಕೆ? ಯಾಕೆಂದ್ರೆ ನಾವು ಹುಟ್ಟಿದ ದಿವ್ಸ ಸತ್ಯ ಹರಿಶ್ಚಂದ್ರನ ಹೆಣನ ನಮ್ಮ ಮನೆ ಮುಂದೆ ಒತ್ಕೊಂಡು ಹೋದ್ರಂತೆ, ಅದಕ್ಕೆ ನಾನು ಸುಳ್ಳು ಹೇಳಂಗಿಲ್ಲ. ನೋಡು, ನಾನ್ ಹೇಳ್ತಾ ಇದ್ದೀನಿ, ನೀನ್ ನೋಡಿಲ್ಲ. ನಿಜವಾಗ್ಲೂ ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೀನೇನು ನೋಡಿಲ್ಲ. ಸ್ವಲ್ಪ ನೋಡ್ದಂಗಿತ್ತು. ನೀನೇನು ನೋಡಿಲ್ಲ. ನೋಡು, ನೀನೇನು ನೋಡೇ ಇಲ್ಲ. ಹೌದು ಸರ್, ನಾನೇನು ನೋಡಿಲ್ಲ ಸರ್. ನಮ್ ಬಲ್ಲ ಸರ್. ಸರಿ, ರೈಟ್ ಹೇಳು. ಈ ವಿಷಯ ಯಾರಿಗೂ ಹೇಳ್ಬೇಡ.
ಎಲ್ಲಿ ಹೋಗ್ತಾ ಇದ್ಯಾ? ಅದು ಅಮ್ಮವ್ರಿಗೆ ನಾನು ಏನು ನೋಡಿಲ್ಲ ಅಂತ ಹೇಳ್ಬಿಟ್ ಬರಕ್ಕೆ. ಹೌದಾ? ನಾನ್ ಮಗನ್ ತಂದೆ ಎಲ್ಲ ಕರ್ಕೊಂಡ್ಬಿಟ್ಟವನು. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ ಸ್ವಾಮಿ. ಎಕ್ಕದ ಗಿಡದಾಗ ಒಂದು ಹಕ್ಕಿ ನುಡ್ದೈತೆ. ಬೆಳಬೆಳಕ್ಕಿರಿ ನಿಮ್ಮ ಮೂಡು ಔಟ್ ಆಗೈತೆ. ಈ ಮನೆಗೆ ಒಳ್ಳೆ ಟೈಮು ಬಂದಾಯ್ತು ಸ್ವಾಮಿ. ನಿಮಗೆ ಎಡವಟ್ಟು ಆಗೈತೆ ಸ್ವಾಮಿ, ನಿಮಗೆ ಆಗಬಾರ್ದು ಆಗಿದೆ ಸ್ವಾಮಿ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಮಗೆಲ್ಲ ಗೊತ್ತಾಗತೈತೆ ಸ್ವಾಮಿ. ನೋಡಬಾರದನ್ನ ನನ್ನ ಮಗ ಒಬ್ಬ ನೋಡಿದ್ದಾನೆ ಸ್ವಾಮಿ. ಅದಕ್ಕೆ ಆಗಬಾರ್ದು ಆಗೋಗಿದೆ ಸ್ವಾಮಿ. ಆಗತೈತೆ ಸ್ವಾಮಿ, ಇನ್ನೂ ಆಗಬಾರದೆಲ್ಲ ಆಗತೈತೆ ಸ್ವಾಮಿ. ಟೈಮೇ ಸರಿ ಇಲ್ಲ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಿಮಗೆ ಜೀವನದಲ್ಲಿ ಒಳ್ಳೆ ಟೈಮ್ ಬರ್ತೈತೆ ಸ್ವಾಮಿ. ಅದು ನಿಮ್ಮಿಂದ ಬರುವುದಿಲ್ಲ ಸ್ವಾಮಿ. ನಿಮ್ಮ ಹೆಂಡತಿಯ ಸೊಂಟದ ಎಡಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಆ ಮಚ್ಚೆಯಿಂದ ನಿಮಗೆ ಒಳ್ಳೆ ಟೈಮ್ ಬರ್ತೈತೆ ಸ್ವಾಮಿ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ. ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿ ಮಚ್ಚೆ ಇದೆಯಾ ಸ್ವಾಮಿ? ಹೆಂಡತಿ ಸೊಂಟ ಮಚ್ಚೆ? ಹೌದು. ನಿಮಗ್ ಗೊತ್ತಾ? ಸತ್ಯವಾಗ್ಲೂ ಗೊತ್ತು. ಇದೇನು ಸ್ವಾಮಿ, ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿರೋ ಮಚ್ಚೆ ಇವನಿಗೆ ಹೇಗೆ ಗೊತ್ತು ಸ್ವಾಮಿ? ನೀವೇ ಕರೆದು ಕೇಳಿ ಸ್ವಾಮಿ. ಅಣ್ಣ ಇಲ್ಲಿ ಬಾಣ. ನಿನಗೆ ಹೇಗೆ ಗೊತ್ತು ಸ್ವಾಮಿ? ಅದು ಎತ್ತಮಾಯವಾದ ಮಚ್ಚೆ ಹುಡ್ಕೊಂಡೋದ. ಇದು ಒಂದು ಹಾಳು ಜನ್ಮ. ಆ ನರಕೀಟಕ್ಕೆ ಹೇಗೆ ಚಿತ್ರಹಿಂಸೆಯನ್ನು ನೀಡಿದೆ. ಅಯ್ಯೋ ಜೀಬುಂಬ, ಅವನಿಗೆ ಅಷ್ಟು ಸಾಲಲ್ಲ, ಆ. ಡಿಫ್ರೆಂಟ್ ಆಗಿ ಟಾರ್ಚರ್ ಮಾಡ್ಬೇಕು. ಆ? ಹ್ಮ್ ನೋಡುತ್ತೀರಿ, ನಾಳೆ ಡಿಫರೆಂಟ್ ಆಂಗಲ್ ನಲ್ಲಿ ಡಿಫರೆಂಟ್ ವೆರೈಟಿ ಟಾರ್ಚರಿಂಗ್. ಯು ಸಿ. ಓಕೆ ಓಕೆ. ನಾನಿನ್ನು ಬರಲೇ. ದಿಂತರ ದಿಂತರ ಭ್ರಮೆ ಲಲ್ಲ ನಿಲ್ಗೋ ಲವ್ವಾಗೋಯ್ತು ನಲ್ಲಿ ನೀಡಿದಿವಾಗ ದಿಂತರ ಲವ್ವಾಗೋಯ್ತು ನಲ್ಲಿ ನೀಡಿದಿವಾಗ ನಿನ್ಗೆ ಹೊತ್ಕೊಂಡು ನಾನಲ್ಲ ದೆವ್ವ, ಬಾತ್ರೂಮ್ ಅಲ್ಲಿ ದೆವ್ವ ಇದೆ. ಏನಾಯ್ತು? ಬಾತ್ರೂಮ್ ಅಲ್ಲಿ ದೆವ್ವ ಇದೆ. ದೆವ್ವನ? ಬಾ ತೋರ್ಸು. ಅಯ್ಯೋ ನಾನ್ ಬರೋದಿಲ್ಲ. ದೆವ್ವ ಏನಿದೆ ಅಲ್ಲಿ? ಏನೂ ಇಲ್ಲ. ಒಳಗಡೆ ಹೋಗು. ನಿಂಗ್ ಹುಚ್ಚಿಗೆ ಚಿಡ್ದಿದೆ, ಹೋಗ್ ಸ್ನಾನ ಮಾಡು. ಅಯ್ಯೋ ನಾನ್ ಮಾಡೋದಿಲ್ಲ. ಹೋಗು. ನೀನು ಬಾ, ನೀನು ಬಾ. ನಾನ್ ಬರ್ಬೇಕಾ? ಆಳ ದೆವ್ವ ನೆಮ್ಮದಿಯಾಗಿ ಸ್ನಾನ ಮಾಡಕ್ಕೂ ಬಿಡ್ಲಿಲ್ಲ. ಅಯ್ಯಯ್ಯೋ ನೊರೆ ಇಲ್ಲ ಹಂಗೆ ಇದೆಯಲ್ಲಪ್ಪ. ಮತ್ತೆ ಬಚ್ಚಲ್ ಮನೆಗೆ ಹೋಗೋಣ ಅಂದ್ರೆ ಆ ದೆವ್ವ ಮತ್ತೆ ಬಂದು ಆಟ ಇಸ್ಕೊಂಡ್ಬಿಟ್ರೆ ಅಯ್ಯಯ್ಯೋ ಟವಲೆಲ್ಲ ಒರ್ಸ್ಕೊಂಡ್ಬಿಡೋಣಪ್ಪ. ಜೀಬೂಂಬಾ. ಏನಾಯ್ತು? ದೆವ್ವ ದೆವ್ವ ಹಾ? ಅದು ದೆವ್ವನ? ಅದು ಆ ಬೊಂಬೆ ಇದೆಯಲ್ಲ, ಏನ್ ಮಾಡ್ತು ಗೊತ್ತಾ? ಆ ಬೊಂಬೆ ನನ್ ಮೇಲ್ ಬಿದ್ದು ಮಾರಿ ಕಣ್ಣು ಓರಿ ಮೇಲೆ ಅಂತ ಹಾಡ್ ಹೇಳ್ತಾ ಇತ್ತು. ಬೊಂಬೆ ಹಾಡ್ ಹೇಳ್ತಾ ಇತ್ತಾ? ಏನ್ ಹೇಳ್ತಾ ಇದ್ಯಾ ನೀನು? ಅಯ್ಯೋ ನಿಜವಾಗ್ಲೂ ತಕ ತಕ ಅಂತ ಕುಣಿತಾ ಇತ್ತಕ್ಕ. ಏಯ್, ಹುಚ್ಚಿನ ತರ ಮಾತಾಡ್ಬೇಡ್ವೋ. ಅಲ್ಲಿ ಬಚ್ಚಲ್ ಮಲೆ ನೋಡಿದ್ರೆ ದೆವ್ವ, ಇಲ್ಲಿ ಈ ಬೊಂಬೆ ಮಾರಿ ಕಣ್ಣು ಓರಿ ಮೇಲೆ, ಮಾರಿ ಕಣ್ಣು ಓರಿ ಮೇಲೆ. ಯಾಕ್ ನಿಲ್ಸೋ? ಬಾತ್ರೂಮ್ ನಲ್ಲಿ ನೋಡಿದ್ರೆ ದೆವ್ವ ಅಂತ್ಯಾ, ಇಲ್ಲಿ ಗೊಂಬೆ ಹಾಡ್ ಹೇಳುತ್ತಾ? ನಿನಗೆ ತಲೆಗೆ ಕೆಟ್ಟಿದ್ಯಾ? ಹೋಗ್ಲಿ ಬಿಡಿ ಮೇಡಮ್, ಅವ್ರಿಗೆ ಹುಚ್ಚು ಜಾಸ್ತಿ ಆಗಿರ್ಬೇಕು. ನೋ ಎಸ್. ನೋ 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 ಶಟ್ ಅಪ್. ಸತ್ಯ, ಈ ಹುಚ್ಚನ್ಗೆ ಏನ್ ಮಾಡೋದಪ್ಪ? ಇದಕ್ಕೆಲ್ಲ ರೈಟ್ ಪರ್ಸನ್ ಅಂದ್ರೆ ಇಂಥ ಹುಚ್ಚಿನೆಲ್ಲ ಬಿಡ್ಸಕ್ಕೆ ವಿಘ್ನೇಶ್ವರ. Cheshwara, brother of Dr. Cheshwara, MBBS, MD, RMP, LMP, DMP. ಹಿಂಗಿದೆ.
ಸಿಕ್ಕಿಬಿಟ್ರೆ ಹಂಗೆ ಏನಿದು ಸೂಪರ್ ಫಿಗರ್. ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆ ಇತ್ತಿರುವ ಪ್ರಚಂಡ ಭಾರತಗಳ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಪ್ಪಸಕತೆಯ ನಿಪುಣ, ಅಷ್ಟೇ ಅಲ್ಲ ಮಾತ್ಸರ್ಯದ ಪ್ರವೀಣ. ಇಂಥ ಡಾಕ್ಟರ್ ತಿಕ್ಲೇಶ್ವರನ ಮುಂದೆ ಇಂಥ ಸೂಪರ್ ಆಂಟಿನ ಉಚ್ಚಿ ಅಂದಿದ್ ಯಾರು? ಯಾರು? ಅಯ್ಯೋ ಡಾಕ್ಟ್ರೆ, ಹುಚ್ಚು ಇವ್ರಿಗಲ್ಲ, ಇವ್ರ ತಮ್ಮನಿಗೆ ಪೇಷಂಟ್ ಒಳಗಿದ್ದಾರೆ. ದೇವ ಇಲ್ಲಿಗಂತೂ ಬರೋದಿಲ್ಲ. ಯಾಕೆ ಅಂದ್ರೆ ನಾನು ರೂಮೇ ಬದಲಾಯಿಸ್ಬಿಟ್ಟಿದ್ದೀನಿ. ಜೀ ಬೂಮ್ ಭಾ. ದೇವ 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 ಟ್ರೀಟ್ಮೆಂಟ್ ಹಂಗಿರ್ಬೇಕು. ಡಾಕ್ಟ್ರೆ, ಇವನೇ ಪೇಷಂಟು, ಬೆಳಿಗ್ಗೆ ಹಿಂಗೆ ಕಿರ್ಚಾಡ್ತಾ ಇದ್ದಾನೆ. ಹೂವ ಬಂದಿತ್ತಮ್ಮ, ಎಲ್ಲಮ್ಮ? ಒಂದ್ ನಿಮಿಷ. ಹಲೋ ಡಾಕ್ಟರ್ ರುಚೇಶ್ವರ. ಯುವರ್ ಬ್ರದರ್ ತಿಕ್ಲೇಶ್ವರ. ಓಕೆ. Left eyes is cos theta. Right eyes is cosecant theta. Cos theta cosecant theta is equal to pi theta. ಇದೇನಿದು? ಸೆಟಸ್ಕೋಪ್. ಸಿನಿಮಾಸ್ಕೋಪು ಅಲ್ಲ, ಸೆಟಸ್ಕೋಪ್. ಸಿನಿಮಾಸ್ಕೋಪು. ಅಯ್ಯೋ, ಸೆಟಸ್ಕೋಪ್. ಇದೇನಿದು? ಸೆಟಸ್ಕೋಪ್. ಇದೇನಿದು? ಇದು ಪೇಜರು. ಚಾರ್ಜರು. ಅಲ್ಲ, ಪೇಜರು. ಚಾರ್ಜರು. ಅಲ್ಲ, ಪೇಜರು. ಚಾರ್ಜರು. ಅಲ್ಲ, ಪೇಜರು. ಇದೇನಿದು? ಈ ತಿಕ್ಲಂಗ್ ಉಲ್ಟಾ ಹೇಳಿದೆ ಒಳ್ಳೇದು. ಬೆಲ್ಲು. ಬೆಲ್ಲು. ಮೊಬೈಲು. ಅಲ್ಲ, ಬೆಲ್ಲು. ಮೊಬೈಲು. ಅಲ್ಲ, ಬೆಲ್ಲು. ಮೊಬೈಲು. ಅಲ್ಲ, ಬೆಲ್ಲು. ಹಲೋ. ನೆಕ್ಸ್ಟ್ ಐಟಮ್ ಅಡಿ ಧೂಳ್. ಬಿ ಕೇರ್ಫುಲ್. ನೆಕ್ಸ್ಟ್ ಕರಿ ನಿಮ್ ಮೇಡಮ್. ಬನ್ನಿ ಅಮ್ಮವ್ರೆ, ನೀವೇ ನೋಡಿ ಅಮ್ಮವ್ರೆ. ಡಾಕ್ಟ್ರೆ, ಕರ್ಕೊಂಬಂದಿದ್ದೀನಿ. ಇವರು ಯಾರು? ಒಗರ್ದಷ್ಟು ಫಿಗರ್. ಏನಂದೆ? ನನಗೆ ಪೊಗರ್ದಷ್ಟು ಫಿಗರ್ ಅಂತೀಯಾ? ಏ ಸತ್ಯ, ಅಮ್ಮವ್ರೆ, ಹಾಕೋ 4. ಅಯ್ಯ, ಹಂಗಲ್ಲಕ್ಕ, ಉಲ್ಟಾ ಹೇಳಿದ್ರೆ ಡಾಕ್ಟ್ರೆ, ಇವನಿಗೆಲ್ಲೋ ಹೊಟ್ಟೆ ಒಳಗ್ ಗಾಳಿ ಸೇರ್ಕೊಂಡ್ಬಿಟ್ಟಿರ್ಬೇಕು. ಇದನ್ನ ತಗೊಂಡು ಬಾಯಲ್ಲಿಟ್ಕೊಂಡು ಓದು. ಬಾಯಲ್ಲಿಟ್ಕೊಂಡು ಓದ್ಬೇಕು. ಸ್ಟ್ರೈಟ್ ಅದು ಓದು. ಇನ್ನು ಚೆನ್ನಾಗೋದು, ಜೋರಾಗೋದು, ಇನ್ನು ಜೋರಾಗೋದು. ಓದು. ಏನಿದು ಕರ್ಕಶ ಕೇಕೆ? ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತಗಳ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೋಕ ಕುಪ್ಪಸಕತೆಯ ನಿಪುಣ, ಅಷ್ಟೇ ಅಲ್ಲ ಮಾತ್ಸರ್ಯದ ಪ್ರವೀಣ. ದಟ್ ಈಸ್ ಡಾಕ್ಟರ್ ತಿಕ್ಲೇಶ್ವರ, ಬ್ರದರ್ ಆಫ್ ಡಾಕ್ಟರ್ ರುಚೇಶ್ವರ. ಅವ್ನ್ ಬಾಯಲ್ಲಿ ವಿಷಲ್ ಹೋಗಾಯ್ತು. ಈ ಜೀವಮಾನದಲ್ಲಿ ಅವ್ನ್ ಮಾತಾಡೋದು ಬಹಳ ಕಷ್ಟ ಇದೆ. ಮೊದಲು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿ ಕೊಡ್ತೀನಿ, ಸುಮ್ನೆ ರಯ್ಯ.